ಇನ್ನು ಕೆಆರ್ ಸರ್ಕಲ್ ಬಳಿ ಬಿಎಂಟಿಸಿ ಬಸ್ ಅಪಘಾತ ಆಗಿದಂತ ಪ್ರಕರಣ ಏನಿದೆ, ಬಸ್ ಚಾಲಕ ಅಭಿಷೇಕ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಾಂತಿನಗರದ 3ನೇ ಬಿಎಂಟಿಸಿ ಡಿಪೋ ಚಾಲಕ ಅಭಿಷೇಕ್ ಈ ಒಂದು ಘಟನೆ ಏನ್ ನಡೀತು ಅಪಘಾತ ಒಂದು ವಿಚಾರದಲ್ಲಿ ಅವರಿಗೆ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಅವ್ರ ವಿರುದ್ಧ ಬಸ್ ಚಾಲಕ ಅಭಿಷೇಕ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ವ್ಯಕ್ತಿಗೆ ಕೂಡ ಸಿಕ್ಕಾಪಟ್ಟೆ ಗಾಯಗಳಾಗಿದೆ. ಶಾಂತಿನಗರದ 3ನೇ ಬಿಎಂಟಿಸಿ ಡಿಪೋ ಚಾಲಕ ಅಭಿಷೇಕ್ ಕೆಆರ್ ಸರ್ಕಲ್ ಬಳಿ ಬಿಎಂಟಿಸಿ ಬಸ್ ಎರಡು ಬಸ್ಗಳ ಮಧ್ಯೆ ಅಪಘಾತ ನಡೆಯುತ್ತಲ್ವಾ, ಈ ಒಂದು ವಿಚಾರದಲ್ಲಿ ಅಭಿಷೇಕ್ ತಪ್ಪಿದೆ ಅನ್ನುವ ಹಾಗೆ ಕಂಡು ಅಥವಾ ಏನು ತನಿಖೆಯನ್ನು ನಡೆಸಿದಂತ ನಂತರದಲ್ಲಿ ಅವರದೇ ತಪ್ಪು ಅನ್ನೋ ರೀತಿಯಲ್ಲಿ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕೆಆರ್ ಸರ್ಕಲ್ ಬಳಿ ನಡೆದಂತ ಅಪಘಾತ, ನಿಂತಿದ್ದಂತ ಒಂದು ಬಿಎಂಟಿಸಿ ಬಸ್ಗೆ ಹಿಂದಿನಿಂದ ಹೋಗಿ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಇಡೀ ಬಿಎಂಟಿಸಿ ಬಸ್ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿ ಹೋಗಿತ್ತು. ನಾವು ನೋಡ್ತಾ ಇದ್ದೀವಿ. ಅಭಿಷೇಕ್ಗೆ ಕೂಡ ಅಂದ್ರೆ ಈ ಬಸ್ ಚಾಲಕ ಯಾರು ಈ ಒಂದು ಅಪಘಾತಕ್ಕೆ ಕಾರಣಭೂತರಾದ್ರು ಅವರಿಗೂ ಕೂಡ ಸಿಕ್ಕಾಪಟ್ಟೆ ಗಾಯಗಳಾಗಿದೆ. ಇನ್ನು ಮತ್ತೊಬ್ಬ ಚಾಲಕ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅಂದ್ರೆ ಈ ಅಪಘಾತ ನಡೆದಂತ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಗಾಯಗಳಾಗಿದೆ. ಅದಾದ ನಂತರದಲ್ಲಿ ಇನ್ನೂ 3 ಜನ ಪ್ರಯಾಣಿಕರಿಗೆ ಕೂಡ ಗಂಭೀರವಾದಂತ ಗಾಯಗಳಾಗಿದೆ. 13 ಜನರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಅವರಿಗೆ ನೀಡಲಾಗ್ತಾ ಇದೆ. ಆ ಚಿಕ್ಕ ಮಗು ಕೂಡ ಇತ್ತು, ಹೆಂಗಸರಿದ್ರು, ಹೆಣ್ಮಕ್ಳಿದ್ರು, ಎಲ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂತದ್ದು. ಅದೇ ರೀತಿಯಾಗಿ ಈಗ ಅಭಿಷೇಕ್ ಬಸ್ ಅಂದ್ರೆ ನಿಂತಿದ್ದಂತ ಬಸ್ಗೆ ಹೋಗಿ ಡಿಕ್ಕಿ ಹೊಡೆಯೋದಕ್ಕೆ ಅಭಿಷೇಕ್ ಚಾಲಿಸ್ತಾ ಇದ್ದಂತ ಬಸ್ ಏನು ಬಿಎಂಟಿಸಿ ಬಸ್ ಇವರೇ ಕಾರಣ ಅನ್ನೋದಕ್ಕೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಇವ್ರ ವಿರುದ್ಧ. ದೂರುದಾರನ ಎಡಗಾಲಿನ ಮೂಳೆ ಕೂಡ ಮುರಿದು ಹೋಗಿದೆ. ಅಂದ್ರೆ ದೂರನ್ನ ನೀಡ್ತಾರೆ ಅಭಿಷೇಕ್ ಕಾರಣ ಈ ಒಂದು ಘಟನೆಗೆ ಅಂತ ಅವರು ಬಸ್ ಚಾಲಕ ಅಭಿಷೇಕ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿರುವಂತದ್ದು. ಯಾರು ಎಫ್ಐಆರ್ ದಾಖಲು ಮಾಡಿರ್ತಾರೋ ಅವರ ಬಲಗಾಲ್ನ ಅಂದ್ರೆ ಎಡಗಾಲ್ನ ಮೂಳೆ ಮುರಿದು ಹೋಗಿರುವಂತದ್ದು. ಮತ್ತೊಂದು ದೃಶ್ಯ ನಾವು ನೋಡಿದ್ವಿ. ಒಬ್ಬ ಯುವತಿ ಡ್ರೈವರ್ ಸೀಟ್ ಹಿಂದೆ ಕೂತಿರ್ತಾರೆ. ಅವರ ಕಾಲು ಸಿಕ್ಕಾಕೊಂಡು ಅದನ್ನ ತೆಗೆಯೋದಕ್ಕೇನೆ 2 ಗಂಟೆಗಳ ಕಾಲ ಹರಸಾಹಸ ಪಡ್ಬೇಕಾಗುತ್ತೆ. ಎಡಗಾಲಿನ ಮೂಳೆ ಮುರಿದು ಹೋಗಿದ್ದಂಥದ್ದು.